सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गायै नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಏಪ್ರಿಲ್ ಮೊದಲ ವಾರದಿಂದ ಆನ್ಲೈನ್ ಜ್ಯೋತಿಷ್ಯ ತರಗತಿ ಪ್ರಾರಂಭ ಆಗ್ತಾ ಇದೆ. ಯಾರಿಗೆಲ್ಲ ಆಸಕ್ತಿ ಇದೆಯೋ ಅವರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ. ಹಾಗೆ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ದ್ವಾದಶ ರಾಶಿಗಳಿಗೆ ಹೇಗಿದೆ ಅನ್ನೋದನ್ನ ಈಗ ನೋಡೋಣ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಕುಜಗ್ರಹ ಪಂಚಮದಲ್ಲಿರ್ತಾನೆ. ನೋಡಿ, ಈಗ ಆಲ್ರೆಡಿ ಪಂಚಮ ಶನಿಯಿಂದ ತುಂಬಾ ಸಮಸ್ಯೆಗಳಾಗ್ತಾ ಇದೆ. ವೃಶ್ಚಿಕ ರಾಶಿಯವರಿಗೆ ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸಗಳಾಗ್ತಾ ಇದೆ. ಹೊಟ್ಟೆ ಸಮಸ್ಯೆಗಳು ಈ ತರದೆಲ್ಲ ಕಂಡು ಬರ್ತಾ ಇದೆ. ಬಟ್ ಈ ತಿಂಗಳಲ್ಲಿ ಪಂಚಮಕ್ಕೆ ಶನಿಯ ಜೊತೆಯಲ್ಲಿ ಕುಜ ಕೂಡ ಇರ್ತಾನೆ. ಕುಜನ ಜೊತೆ ರವಿ, ಅಷ್ಟಮಾಧಿಪತಿಯಾದ ಬುಧ, ಇಷ್ಟು ಗ್ರಹಗಳು ಪಂಚಮದಲ್ಲಿರ್ತಾರೆ. ಏನಂದ್ರೆ ಆರೋಗ್ಯದಲ್ಲಿ ಸ್ವಲ್ಪ ಜಾಸ್ತಿ ಸಮಸ್ಯೆಗಳು ಬರುವ ಸಾಧ್ಯತೆ ಇದೆ. ಹೊಟ್ಟೆ ಸಮಸ್ಯೆಗಳು ಜಾಸ್ತಿ ಆಗಬಹುದು, ಫುಡ್ ಇನ್ಫೆಕ್ಷನ್ ಆಗಬಹುದು, ಅಥವಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಜಾಸ್ತಿ ಆಗ್ಬೋದು. ಕೆಲವರಿಗೆ ಹರ್ನಿಯಾ ಈ ತರದ್ದೆಲ್ಲ ಇತ್ತು ಅಂದ್ರೆ ಅದು ಸ್ವಲ್ಪ ಉಲ್ಬಣ ಆಗ್ಬೋದು. ಈ ತರ ಏನೋ ಒಂದು ಹೊಟ್ಟೆಗೆ ಸಂಬಂಧಪಟ್ಟಂತಹ ಅನಾರೋಗ್ಯ ಸಮಸ್ಯೆಗಳು ಸ್ವಲ್ಪ ಬರುವ ಸಾಧ್ಯತೆ ಇದೆ. ಏನೂ ತೊಂದರೆ ಇಲ್ಲ, ಆರೋಗ್ಯವಾಗಿದ್ದೀವಿ ಅನ್ನೋಂಥವ್ರಿಗೆ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳಾಗುತ್ತೆ. ಆದ್ರೆ ತುಂಬಾನೇ ಹೆಲ್ತ್ ಇಶ್ಯೂ ಇರೋರು ಬಹಳ ಹುಷಾರಾಗಿರಿ. ಯಾಕಂದ್ರೆ ನಿಮ್ಮ ರಾಶ್ಯಾಧಿಪತಿನೇ ಕಂಪ್ಲೀಟ್ ಪೀಡಿತನಾಗಿರ್ತಾನೆ. ರಾಶ್ಯಾಧಿಪತಿ ಕುಜ, ಅವನ ಜೊತೆನಲ್ಲಿ ಬುಧ ಮತ್ತು ಶನಿ ಇಬ್ರು ಶತ್ರುಗಳೇ ಅವನಿಗೆ. ಹಾಗಾಗಿ ಏನಾಗುತ್ತೆ ಅಂದ್ರೆ ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸಗಳಾಗುತ್ತೆ. ಜೊತೆಗೆ ಮನಸ್ಥಿತಿ ಕೂಡ, ಬುಧನ ಜೊತೆಯಲ್ಲಿ ಕುಜ ಇದ್ರೆ ಕಂಪ್ಲೀಟ್ ನೆಗೆಟಿವ್ ಆಲೋಚನೆಗಳು. ಕುಜನ ಜೊತೆನಲ್ಲಿ ಬುಧ ನೀಚನಾಗಿದ್ದಾನೆ, ನಿಮ್ಮ ಯೋಚನೆಗಳೇ ತಪ್ಪಾಗಿರುತ್ತೆ, ಆಲೋಚನೆಗಳು ತಪ್ಪಾಗಿರುತ್ತೆ. ಮಕ್ಕಳ ವಿಷಯದಲ್ಲಿ ದುಃಖ, ಮಕ್ಕಳಿಂದ ಚಿಂತೆ. ನಿಮ್ಮ ಮಕ್ಕಳು ದೊಡ್ಡವರಾಗಿದ್ರೆ ನಿಮ್ಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ, ಅಥವಾ ನೀವು ಹೇಳಿದ ಮಾತನ್ನ ಕೇಳ್ತಾ ಇಲ್ಲ, ಅಥವಾ ಎಲ್ಲೋ ಒಂದ್ ಕಡೆ ಹಾದಿ ತಪ್ತಾ ಇದ್ದಾರೆ. ಚಿಕ್ಕ ಮಕ್ಕಳಾದ್ರೆ ತುಂಬಾ ಹಠ ಮಾಡ್ತಾರೆ, ಸ್ಕೂಲಿಂದ ಕಂಪ್ಲೇಂಟ್ ಬರುತ್ತೆ, ಅಥವಾ ವಿದ್ಯಾಭ್ಯಾಸದಲ್ಲಿ ತುಂಬಾ ಹಿನ್ನಡೆ ಆಗ್ತಾ ಇದೆ ಈ ತರ. ಅಥವಾ ಮಕ್ಕಳಿಗೇನೋ ಹುಷಾರ್ ತಪ್ತಾ ಇದ್ದಾರೆ, ಆರೋಗ್ಯದಲ್ಲಿ ಏನೋ ತೊಂದರೆ ಆಗ್ತಾ ಇದೆ, ಸಣ್ಣ ಪುಟ್ಟ ಸಮಸ್ಯೆಗಳಾಗ್ತಾ ಇದೆ. ಈ ತರ ಯಾವುದೋ ಒಂದು ವಿಚಾರದಲ್ಲಿ ಮಕ್ಕಳಿಂದ ಈ ತಿಂಗಳಲ್ಲಿ ತುಂಬಾ ಚಿಂತೆ ಮಾಡ್ತೀರಾ, ತುಂಬಾ ಟೆನ್ಷನ್, ತುಂಬಾ ಆತಂಕ, ಭಯ, ಗಾಬರಿ ಎಲ್ಲ ಆಗ್ತಾ ಇರುತ್ತೆ. ಯಾಕಂದ್ರೆ ಅಷ್ಟಮಾಧಿಪತಿ ಭಯವನ್ನ ಉಂಟು ಮಾಡೋನು. ಆಕಸ್ಮಿಕವಾಗಿ ನಮಗೆ ಆಗುವಂತಹ ತೊಂದರೆಗಳು ಜೊತೆಗೆ ಭಯ. ನೋಡಿ, ಏನಾದ್ರೂ ಆಕಸ್ಮಿಕವಾಗಿ ಏನೋ ಸಮಸ್ಯೆ ಆಗೋಯ್ತು ಅಂದ್ರೆ ಅಲ್ಲಿಂದ ಭಯ ಶುರುವಾಗ್ಬಿಡುತ್ತೆ. ಪದೇ ಪದೇ ಆಕಸ್ಮಿಕವಾಗಿ ಏನೋ ಸಮಸ್ಯೆಗಳಾಗ್ತಿದೆ ಅಂದ್ರೆ ಇನ್ನೇನ್ ಆಗ್ಬಿಡುತ್ತೋ ಅನ್ನೋ ಭಯ ಶುರುವಾಗತ್ತೆ. ಆ ಥರನೇ ಒಂಥರ ಆತಂಕದಿಂದನೇ ಇರುತ್ತೆ ಈ ತಿಂಗಳು ಪೂರ್ತಿ ಅಂತ ಹೇಳ್ಬೋದು ವೃಶ್ಚಿಕ ರಾಶಿಯವ್ರಿಗೆ. ಆದ್ರೆ ಮನಸ್ಸಿನಲ್ಲಿ ನೀವು ಎಷ್ಟು ಆತಂಕ ಪಡ್ತೀರೋ ಅಷ್ಟು ನೆಗೆಟಿವ್ ಜಾಸ್ತಿ ಆಗತ್ತೆ. ಆತಂಕ ಪಡೋದಕ್ಕಿಂತ ಪರಿಹಾರಗಳಿರುತ್ತೆ, ಪರಿಹಾರಗಳನ್ನ ಮಾಡ್ಕೊಳ್ಳಿ. ಪರಿಹಾರ ಮಾಡಲೇಬೇಕು ಈ ಏಪ್ರಿಲ್ ತಿಂಗಳಲ್ಲಿ ನೀವು. ಇನ್ನು ಹಣಕಾಸಿನ ಒಂದು ವಿಚಾರವಾಗಿ ನೋಡೋದಾದ್ರೆ ಹೇಗಿರುತ್ತೆ ನಿಮ್ಗೆ ಹಣಕಾಸಿನ ಒಂದು ಸ್ಥಿತಿಗತಿಗಳು ಅಂದ್ರೆ, ವಾಕ್ಸ್ಥಾನಾಧಿಪತಿ ಪ್ಲಸ್ ಧನಾಧಿಪತಿಯಾಗಿ ಅಷ್ಟಮದಲ್ಲಿ ಕುತ್ಕೊಂಡಿದ್ದಾನೆ. ಸಾಧಾರಣ ದುಡ್ಡು ಬರುತ್ತೆ, ಮಾಮೂಲಿ ಖರ್ಚಾಗತ್ತೆ. ವಿಶೇಷವಾಗಿ ಉಳಿತಾಯ ಅಂತ ಏನಾಗಲ್ಲ, ವಿಶೇಷವಾದ ಲಾಭ ಅಂತ ಏನಾಗಲ್ಲ. ಯಾಕಂದ್ರೆ ನಿಮಗೆ 6ನೇ ಮನೇಲಿ ಶುಕ್ರ ಇದ್ದಾನೆ, 12ನೇ ಮನೆ ನೋಡ್ತಾ ಇದ್ದಾನೆ. 6ನೇ ಮನೆ ಶುಕ್ರ ಏನ್ ತೋರಿಸ್ತಾನೆ ಅಂತಂದ್ರೆ ವಿಪರೀತ ಖರ್ಚನ್ನ ತೋರಿಸ್ತಾನೆ. ಆಸೆ ಪಟ್ಟಿದ್ದೆಲ್ಲ ತಗೊಂಡ್ಬಿಟ್ಟು ಖಾಲಿ ಮಾಡ್ಕೊಂಡ್ಬಿಟ್ಟಿರ್ತೀರ ದುಡ್ಡು, ಆಮೇಲೆ ದುಡ್ಡು ಬರ್ತಾ ಇಲ್ಲ ಅಥವಾ ದುಡ್ಡಿಲ್ಲ ಅನ್ನೋ ಚಿಂತೆ ಮಾಡ್ತೀರಾ. ಈ ತರ ಆಗುತ್ತೆ. ಹಾಗೆ ತೃತೀಯ ಭಾವಾಧಿಪತಿಯಾದಂತಹ ಶನಿಗ್ರಹ ಪ್ಲಸ್ ಚತುರ್ಥಾಧಿಪತಿ ಕೂಡ ನಿಮ್ಗೆ ಅವನು ಪಂಚಮದಲ್ಲಿ ಕೂತ್ಕೊಂಡು ಅವನ ಜೊತೆನಲ್ಲಿ ಬುಧ ಮತ್ತು ಕುಜಗ್ರಹ ಸ್ಥಿತನಾಗಿರೋದ್ರಿಂದ ಮನಸ್ಸಿನಲ್ಲಿ ಅಶಾಂತಿ, ಏನೋ ಸ್ವಲ್ಪ ಕೆಟ್ಟ ಕನಸುಗಳು ಬೀಳುವಂಥದ್ದು. ಮತ್ತೆ ನೋಡಿ, ದೃಷ್ಟಿ ಆಗತ್ತೆ. ಕೆಲವರೆಲ್ಲ ಕೇಳ್ತಾರೆ ದೃಷ್ಟಿ ಎಲ್ಲ ಆಗತ್ತೆ ಅಂತಾರಲ್ಲ, ನಿಜನಾ ಅಂತ? ಖಂಡಿತ ನಿಜ. ತುಂಬಾ ದೃಷ್ಟಿ ಆಗತ್ತೆ ಕೆಲವ್ರಿಗೆ ಸ್ವಲ್ಪ ದೃಷ್ಟಿ ಆಗತ್ತೆ. ಕೆಲವ್ರಿಗೆ ಯಾವ ಲೆವೆಲ್ ದೃಷ್ಟಿ ಆಗತ್ತೆ ಅಂದ್ರೆ ಮಾಟ ಮಂತ್ರ ಮಾಡಿಸ್ಬಿಟ್ಟಿದಾರೇನೋ ಅನ್ನೋಷ್ಟು ಅಷ್ಟು ದೊಡ್ಡ ಲೆವೆಲ್ಗೆ ದೃಷ್ಟಿ ಆಗತ್ತೆ. ಯಾರ್ದೋ ಒಬ್ರು ದೃಷ್ಟಿ ಇವ್ರಿಗೆ ಆಗ್ಬೇಕು ಅಂದ್ರೆ ಇವರ ಹೋರ ಅಷ್ಟು ವೀಕ್ ಇರ್ಬೇಕು. ಜೊತೆಗೆ ದೃಷ್ಟಿ ಹಾಕ್ತಾರಲ್ಲ ಅವರಲ್ಲಿ ನೆಗೆಟಿವ್ ತುಂಬಾ ಇರ್ಬೇಕು.
ಅವರಲ್ಲಿ ತುಂಬಾ ನೆಗೆಟಿವ್ ಇತ್ತು ಅಂತಂದ್ರೆ ಅವ್ರ ದೃಷ್ಟಿ ತಾಗುತ್ತೆ. ಆ ತರ ಏನೋ ಒಂದು ದೃಷ್ಟಿ ಆಗೋದ್ರ ಮೂಲಕ ಮನಸ್ಸಿಗೆ ಏನೋ ಒಂಥರ ಭಯ, ಆಮೇಲೆ ಆರೋಗ್ಯದಲ್ಲಿ ತೊಂದರೆಗಳಾಗ್ತಾ ಇದೆ. ತುಂಬಾ ಒಂಥರ ಕೈಕಾಲೆಲ್ಲ ನೋವು ಬರುವಂತದ್ದು, ಸುಸ್ತಾಗುವಂಥದ್ದು, ಈ ತರ ಒಂದಿಷ್ಟು ಅನಾರೋಗ್ಯ ಸಮಸ್ಯೆಗಳು ಬರೀ ಇದು ಜ್ಯೋತಿಷಕ್ಕೆ ಸಂಬಂಧಪಟ್ಟಿದ್ದ ಅಷ್ಟೇ ಆಗಿರದೆ, ಬರೀ ಅನಾರೋಗ್ಯ ಸಮಸ್ಯೆ ಅಷ್ಟೇ ಆಗಿರೋದ್ರೆ ದೃಷ್ಟಿ ದೋಷ ಕೂಡ ಆಗಿರುತ್ತೆ. ಇದಕ್ಕೆ ಪರಿಹಾರವನ್ನ ಹೇಳ್ತೀನಿ. ಏನ್ ಮಾಡ್ಬೇಕು ಅಂತಂದ್ರೆ, ಈ ಧೂಪ ಹಾಕುವಂಥದ್ದು ಏನು ಹಿಡಿ ಬರುತ್ತಲ್ವಾ, ಅದರಲ್ಲಿ ಸ್ವಲ್ಪ ತೆಂಗಿನ ಚಿಪ್ಪು ಎಲ್ಲ ಹಾಕೊಂಡು ಸ್ವಲ್ಪ ಕಟ್ಟಿಗೆ ಅಂದ್ರೆ ಹೆಂಡ ರೆಡಿ ಮಾಡ್ಕೊಳ್ಳಿ. ಬಿಳಿ ಸಾಸಿವೆಯಿಂದ ನೀವು ಪೂರ್ತಿ ನಿಮ್ಮನ್ನ ನೀವು ಅಳಿಸ್ಕೊಳ್ಳಿ. ನಿಮ್ಮ ಮುಖ, ನಿಮ್ಮ ಮತ್ತು ತಲೆಯಿಂದ ಪಾದದವರೆಗೆ ನೀವು ಅಳಿಸ್ಕೊಂಡು ಏನೇ ದೃಷ್ಟಿ ದೋಷಗಳಾಗಿದ್ರು ನಿವಾರಣೆ ಆಗ್ಲಿ ಅಂತ ಕೇಳ್ಬಿಟ್ಟು ಆ ಬಿಳಿ ಸಾಸಿವೆನ ಆ ಕೆಂಡದ ಮೇಲೆ ಹಾಕ್ಬಿಡಿ. ಅದು ಚಟ ಚಟ ಅಂತ ಸಿಡಿಯುತ್ತೆ. ಅವಾಗ ನಿಮ್ ದೃಷ್ಟಿ ದೋಷ ಕಮ್ಮಿ ಆಗತ್ತೆ. ಇದು ತುಂಬಾ ದೃಷ್ಟಿ ಆದಾಗ ಇದನ್ನ ಮಾಡಿ. ಸಣ್ಣ ಪುಟ್ಟ ದೃಷ್ಟಿಗೆ ನೀವು ಸಣ್ಣ ಪುಟ್ಟ ವಿಳೆದೆಲೆ ನಿವಾಳಿಸಿಕೊಳ್ಳುವಂಥದ್ದು, ಅದನ್ನ ಸುಡುವಂಥದ್ದು, ಅಥವಾ ಉಪ್ಪು ನಿವಾಳಿಸ್ಕೊಂಡು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಆ ನೀರೊಳಗಡೆ ಉಪ್ಪನ್ನ ಹಾಕಿ ಅದು ಕರಗಿದ್ಮೇಲೆ ಹೊರಗಡೆ ಚೆಲ್ಬಿಡುವಂಥದ್ದು, ಇದೆಲ್ಲ ಸಣ್ಣ ಸಣ್ಣ ದೃಷ್ಟಿ ದೋಷಕ್ಕೆ ನಿವಾರಣೆ ಆಗುತ್ತೆ. ಅಥವಾ ಒಂದು ಅರ್ಧ ಬಕೆಟ್ ನೀರಿಗೆ 1-2 ಮುಷ್ಟಿ ಕಲ್ಲು ಉಪ್ಪು ಹಾಕೊಂಡು ಅದು ಕರಗಿದ್ಮೇಲೆ ಕಲ್ಲು ಉಪ್ಪು ಪೂರ್ತಿ ಕರಗಬೇಕು. ಕರಗಿದ್ಮೇಲೆ ಅದನ್ನ ಮೈ ಮೇಲೆ ಹಾಕೊಳ್ಳಿ. ತಲೆ ಮೇಲೆ ಹಾಕೊಳಕ್ ಹೋಗ್ಬಿಡಿ, ಮೈ ಮೇಲೆ ಹಾಕೊಳ್ಳಿ. ಆಮೇಲೆ ಮಾಮೂಲಿ ನೀರಲ್ಲಿ ಸ್ನಾನ ಮಾಡಿ. ಕೆಲವರು ಕಲ್ಲುಪ್ಪು ಹಾಕೊಂಡು ಅದು ಕರಗೋದೇ ಇಲ್ಲ, ಅಷ್ಟು ಬೇಗ ಸ್ನಾನ ಮಾಡ್ತಾರೆ. ಇಲ್ಲ, ಕರಗ್ಬೇಕು, ಉಪ್ಪು ಪೂರ್ತಿ ಕರಗ್ಬೇಕು. ಆಮೇಲೆ ಅದನ್ನ ಮೈ ಮೇಲೆ ಹಾಕೊಂಡು ಆಮೇಲೆ ಮಾಮೂಲಿ ನೀರಲ್ಲಿ ಸ್ನಾನ ಮಾಡಿ. ಇದು ಕೂಡ ದೃಷ್ಟಿ ದೋಷ ನಿವಾರಣೆ ಮಾಡುತ್ತೆ. ಆದ್ರೆ ಬಿಳಿ ಸಾಸಿವೆದು ತುಂಬಾ ಕೆಟ್ಟ ದೃಷ್ಟಿ ದೋಷ ನಿವಾರಣೆ ಆಗುತ್ತೆ. ಆಯ್ತಾ? ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ. ಈ ತಿಂಗಳಲ್ಲಿ ವಿಶೇಷವಾಗಿ ಏನು ಅಮಾವಾಸ್ಯೆ ಬರುತ್ತೆ ಆ ಟೈಮಲ್ಲಿ, ಹುಣ್ಣಿಮೆ ಟೈಮಲ್ಲೂ ಮಾಡ್ಕೊಳ್ಳಿ. ಮಂಗಳವಾರ ಮಾಡಿದ್ರೆ ಇನ್ನೂ ಒಳ್ಳೇದು ನಿಮ್ಗೆ. ಯಾಕಂದ್ರೆ ಮಂಗಳವಾರ ನಿಮ್ಗೆ ತುಂಬಾ ಅಂದ್ರೆ ಮಂಗಳನ ವಾರ ಆಗಿರೋದ್ರಿಂದ ನೆಗೆಟಿವ್ ಕ್ಲಿಯರ್ ಮಾಡೋದಕ್ಕೆ ಮಂಗಳವಾರ ಶನಿವಾರ ದಿ ಬೆಸ್ಟ್ ವಾರ. ಎಲ್ಲದಕ್ಕೂ ಕೆಟ್ಟದ್ದು ಅಂತ ಹೇಳ್ತಾರೆ, ಬಟ್ ನೆಗೆಟಿವ್ ಕ್ಲಿಯರ್ ಆಗೋದಕ್ಕೆ ಮಂಗಳವಾರ ಶನಿವಾರ ತುಂಬಾ ಒಳ್ಳೆ ವಾರವಾಗಿರುತ್ತೆ. ಇನ್ನು ನಿಮಗೆ ಸಪ್ತಮಾಧಿಪತಿ ಷಷ್ಠಭಾವದಲ್ಲಿರೋದ್ರಿಂದ ಸ್ವಲ್ಪ ಸಂಗಾತಿ ಜೊತೆ ಮನಸ್ತಾಪಗಳಾಗಬಹುದು, ಕಿರಿಕಿರಿಗಳಾಗಬಹುದು, ಅಥವಾ ನಿಮ್ಮ ಸಂಗಾತಿಯ ವಿಷಯದಲ್ಲಿ ಏನೋ ಒಂದು ಚಿಂತೆ, ಅವರ ಆರೋಗ್ಯದಲ್ಲಿ ತೊಂದರೆನೋ ಏನೋ ಒಂದು ಚಿಂತೆ ಶುರು ಆಗಬಹುದು. ಹಾಗಾಗಿ ಸ್ವಲ್ಪ ಅವರ ಆರೋಗ್ಯದ ಕಡೆ ಗಮನ ಕೊಡಿ. ಆದಷ್ಟು ಸಮಾಧಾನವಾಗಿ ಇರೋದಕ್ಕೆ ಪ್ರಯತ್ನ ಮಾಡಿ. ಇನ್ನು ಉದ್ಯೋಗ ಅಂತ ಬಂದಾಗ ಪ್ರೈವೇಟ್ ಜಾಬ್ ಅಲ್ಲಿ ಇರುವಂತವ್ರಿಗಾಗ್ಲಿ, ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗಾಗ್ಲಿ 14ನೇ ತಾರೀಕುವರೆಗೂ ಚೆನ್ನಾಗಿಲ್ಲ ಅಂದ್ರೆ ಏನಾಗಬಹುದು? ತುಂಬಾ ಕೆಲಸದಲ್ಲಿ ಪ್ರೆಷರ್. ಎಷ್ಟು ಕೆಲಸ ಮಾಡಿದ್ರು ಸಾಕಾಗ್ತಾ ಇಲ್ಲ. ಎಷ್ಟು ಕೆಲಸ ಮಾಡಿದ್ರು ಕೆಲಸದ ಮೇಲೆ ಕೆಲಸ ಕೊಡ್ತಾನೆ ಇದ್ದಾರೆ, ಆದ್ರೆ ಗುರುತಿಸ್ತಾ ಇಲ್ಲ. ಏನೋ ಒಂದು ಹೊಗಳಿಕೆ ಇಲ್ಲ, ಏನೋ ಒಂದು ಸಮಾಧಾನ ಇಲ್ಲ ನಿಮ್ಮ ಕೆಲಸದ ವಿಷಯದಲ್ಲಿ. ಒಂಥರ ಏನೋ ನಾನೊಂದು ಕತ್ತೆ ತರ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ತರ ಆಗುತ್ತೆ. ಈ ರೀತಿ ಕೆಲಸದ ವಿಷಯದಲ್ಲಿ ತುಂಬಾ ಬೇಸರ ಇರುತ್ತೆ 14ನೇ ತಾರೀಕುವರೆಗೂ. 15ನೇ ತಾರೀಕಿಗೆ ಸೂರ್ಯನ ಉಚ್ಚ ಕ್ಷೇತ್ರಕ್ಕೆ ಬಂದ್ಮೇಲೆ ಉದ್ಯೋಗದಲ್ಲಿ ಇದ್ದಂತಹ ಸಮಸ್ಯೆಗಳೆಲ್ಲ ನಿವಾರಣೆ ಆಗುತ್ತೆ. ಮತ್ತೊಂದು ವಿಶೇಷ ಏನ್ ಗೊತ್ತಾ ವೃಶ್ಚಿಕ ರಾಶಿಯವರಿಗೆ, 15ನೇ ತಾರೀಕು ಸೂರ್ಯನು ಉಚ್ಚ ಸ್ಥಾನಕ್ಕೆ ಬಂದ್ಮೇಲೆ ಅಂದ್ರೆ ಏಪ್ರಿಲ್ 15ನೇ ತಾರೀಕು ನಂತರ ಯಾರಿಗೆ ಕೆಲಸ ಇಲ್ಲ ಅವ್ರಿಗೆ ಕೆಲಸ ಸಿಗುತ್ತೆ ಖಂಡಿತವಾಗ್ಲು. ಕೆಲಸದಲ್ಲಿ ಪ್ರಮೋಷನ್ಗೋಸ್ಕರ ಪ್ರಯತ್ನ ಮಾಡ್ತಿದ್ರೆ ಪ್ರಮೋಷನ್ ಸಿಗುತ್ತೆ. ಕೆಲಸದಲ್ಲಿ ಏನೋ ಒಂದು ಒಳ್ಳೆ ಒಂದು ನ್ಯೂಸ್ ಅನ್ನ ನೀವು ಕೇಳ್ತೀರಾ, ಒಳ್ಳೆ ಸುದ್ದಿಯನ್ನ ಕೇಳ್ತೀರಾ. ಇದು 15ನೇ ತಾರೀಕಿನ ಮೇಲೆ. ಬಟ್ ಅಲ್ಲಿವರೆಗೂ ಏನ್ ಮಾಡ್ಬೇಕು? ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಸಹಿಸಿಕೊಳ್ಳಬೇಕು. ಸೂರ್ಯನು ತನ್ನ ಉಚ್ಚ ಸ್ಥಾನಕ್ಕೆ ಬಂದ ಮೇಲೆ ದಶಮಾಧಿಪತಿಯಾಗಿ ನಿಮಗೆ ಬಹಳ ಶುಭ ಫಲ ಕೊಡ್ತಾನೆ. ಇದು ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೂ ಕೂಡ ಅನ್ವಯ ಆಗುತ್ತೆ. ಇನ್ನು ಸ್ವಂತ ಬಿಸ್ನೆಸ್ ಅಂತ ಬಂದಾಗ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಏನೂ ಲಾಭ ಇಲ್ಲ ಈ ತಿಂಗಳಲ್ಲಿ. ಬಟ್ ಓನ್ ಆಗಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದ್ರೆ ಸಾಧಾರಣ, ಯಾಕಂದ್ರೆ ಕೆಲ್ಸಗಳೇ ಕಂಪ್ಲೀಟ್ ಆಗಲ್ಲ ನಿಮ್ದು. ನೀವು ಅನ್ಕೊಂಡಷ್ಟು ಎಲ್ಲಾ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಕ್ಕಾಗಲ್ಲ. ನಿಮ್ಮ ರಾಷ್ಟ್ರಾಧಿಪತಿ ಜೊತೆ ಶನಿ ಇದ್ದಾಗ ತುಂಬಾ ತಡೆ ಹಾಕ್ತಿರ್ತಾನೆ. ನೀವು ಎಷ್ಟು ಕೆಲಸ ಮಾಡ್ತಿರೋ ಅಷ್ಟೇ ಲಾಭವನ್ನ ಗುರುಗ್ರಹ ಕೊಡ್ತಾನೆ. ಹಾಗಾಗಿ ಅಷ್ಟು ಸಮಾಧಾನ ಇರಲ್ಲ ಸ್ವಂತ ಉದ್ಯೋಗ ಮಾಡುವಂತವ್ರಿಗೆ. ಬಟ್ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಇನ್ನೂ ಲಾಸ್ ಅನ್ನೋ ತರನೇ, ಏನೂ ಇಂಪ್ರೂವ್ಮೆಂಟ್ ಇಲ್ವಲ್ಲಪ್ಪ ಅನ್ನೋ ತರ ಆಗ್ತಾ ಇರುತ್ತೆ. ಇದು ಉದ್ಯೋಗದ ವಿಷಯದಲ್ಲಿ. ಆದ್ರೆ ಗುರುವಿನ ದೃಷ್ಟಿ ಧನಸ್ಥಾನಕ್ಕೆ ಇರೋದ್ರಿಂದ ಹಣಕಾಸಿನ ವಿಷಯದಲ್ಲಿ
ಏನೋ ಆ ಸಂದರ್ಭಕ್ಕೆ, ನಾಳೆ ಹೇಗಪ್ಪ ಅನ್ಕೊಳ್ಳೋ ಟೈಮ್ ಏನೋ ಆ ಸಂದರ್ಭಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅನುಕೂಲ ಆಗುತ್ತೆ ಗುರು 2ನೇ ಮನೆ ನೋಡ್ತಾ ಇರೋದ್ರಿಂದ. ಇದರ ಜೊತೆಗೆ ಲಾಭಾಧಿಪತಿ ಆದಂತಹ ಬುಧ ಗ್ರಹ ಪಂಚಮದಲ್ಲಿರೋದ್ರಿಂದ ಬುಧ ಕೂಡ ನಿಮ್ಗೇನು ಶುಭ ಫಲ ಕೊಡ್ತಾ ಇಲ್ಲ. 12ನೇ ಮನೆ ಅಧಿಪತಿಯಾದಂತ ಶುಕ್ರ 6ನೇ ಮನೆಯಲ್ಲಿದ್ದಾನೆ. ವಿದೇಶದಲ್ಲಿ ಉದ್ಯೋಗವನ್ನ ಪಡಿಬೇಕು ಅಂತ ಪ್ರಯತ್ನ ಮಾಡ್ತಾ ಇರೋರು ನಿಮ್ಮ ಪ್ರಯತ್ನವನ್ನ ಮುಂದುವರಿಸಿ. ವಿದೇಶದಲ್ಲಿ ಉದ್ಯೋಗ ಸಿಗುವಂತಹ ಸಾಧ್ಯತೆಗಳು, ಸೂಚನೆಗಳು ಕಂಡು ಬರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಹೇಗಿದೆ ಅಂತ ನೋಡೋದಾದ್ರೆ, ಪಂಚಮದಲ್ಲಿ ಎಲ್ಲ ಅಶುಭ ಗ್ರಹಗಳೇ. ಶನಿ, ಕುಜ, ರವಿ ಬಿಡಿ 15ನೇ ತಾರೀಕಿಗೆ 6ನೇ ಮನೆಗೆ ಹೋಗ್ತಾನೆ. ಜೊತೆಗೆ ನೀಚ ಬುಧ. ಇದೇನಾಗತ್ತೆ, ನಿಮ್ಮ ಒಂದು ವಿದ್ಯಾಭ್ಯಾಸಕ್ಕೆ ಅಡೆತಡೆ ಉಂಟಾಗತ್ತೆ. ಓದೋದ್ರಲ್ಲಿ ಆಸಕ್ತಿ ಇಲ್ಲ, ಸೋಮಾರಿತನ ಹೆಚ್ಚಾಗುವಂಥದ್ದು. ಗುರುವಿನ ಅನುಗ್ರಹ ಕೂಡ ಇಲ್ಲದೆ ಇರೋದ್ರಿಂದ ಓದ್ಬೇಕು ಅಂತ ಅನ್ಸಲ್ಲ. ಓದೋದು ಕೂತ್ಕೊಂಡ್ರು ಕೂಡ ಮನಸ್ಸು ತುಂಬಾ ಚಂಚಲ ಆಗತ್ತೆ. ಆ ಕಡೆ ಆ ಕಡೆಗೆ ಬಲಾಡ್ತಿರತ್ತೆ ಮನಸ್ಸು ಅಂತ ಹೇಳ್ಬೋದು. ಹಾಗಾಗಿ ವೃಶ್ಚಿಕ ರಾಶಿಯವರು ಕೆಲವೊಂದಷ್ಟು ಪರಿಹಾರವನ್ನ ಮಾಡ್ಕೊಳ್ಳೇಬೇಕು. ಪಂಚಮ ಶನಿ ಬಿಡುಗಡೆ ಆಗೋವರೆಗೂ ಪರಿಹಾರ ಮಾಡಿದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಪಂಚಮ ಶನಿಯ ಪ್ರಭಾವ ಹೇಗಿರುತ್ತೆ ಅಂದ್ರೆ ತುಂಬಾ ಕಷ್ಟಕರವಾಗಿರುತ್ತೆ. ಪಂಚಮ ಶನಿ, ಅಷ್ಟಮ ಶನಿ 7.5 ಶನಿಗಿಂತ ಕಷ್ಟ. ಈ 7.5 ಅಲ್ಲಿ 7.5 ವರ್ಷ ಕೊಡುವಷ್ಟು ಕಷ್ಟವನ್ನ ಪಂಚಮ ಶನಿ 2.5 ವರ್ಷದಲ್ಲೇ ಕೊಟ್ಬಿಡ್ತಾರೆ. ಅಷ್ಟಮ ಶನಿನೂ ಅಷ್ಟೇ. ಹಾಗಾಗಿ ಪರಿಹಾರ ಏನ್ ಮಾಡ್ಬೇಕು, ಪ್ರತಿ ಶನಿವಾರ ತಪ್ಪದೆ ಎಳ್ಳು ಮತ್ತು ಹೆಸರು ಕಾಳು ಎರಡನ್ನೂ ದಾನ ಮಾಡಿ. ಪ್ರತಿ ಮಂಗಳವಾರ ತೊಗರಿ ಬೇಳೆ ಮತ್ತು ಕಡಲೆಬೇಳೆ ಹಾಗೆ ಗೋಧಿ ಕೂಡ ಕೊಡಿ. ಯಾಕಂದ್ರೆ ಸೂರ್ಯ ಬರೋದು 15ನೇ ತಾರೀಕಿಗೆ, ಅಲ್ಲಿವರೆಗೂ ಕೆಲಸದಲ್ಲಿ ಟೆನ್ಷನ್ ಇರುತ್ತಲ್ಲ, ಸ್ವಲ್ಪ ಕಮ್ಮಿ ಆಗ್ಬೇಕು. ಅದಕ್ಕೋಸ್ಕರ ಪ್ರತಿ ಮಂಗಳವಾರ ತೊಗರಿ ಬೇಳೆ, ಕಡಲೆಬೇಳೆ ಮತ್ತು ಗೋಧಿ ದಾನ ರೆಗ್ಯುಲರ್ ಆಗಿ ಮಾಡಿ. ಸುಬ್ರಹ್ಮಣ್ಯ ಕರಾವಲಂಬಂ ಈ ಮಂತ್ರವನ್ನ ಪ್ರತಿದಿನ ಹೇಳ್ಕೊಡಿ. ಇದರಿಂದ ಧೈರ್ಯ ಬರುತ್ತೆ, ನಕಾರಾತ್ಮಕ ಆಲೋಚನೆಗಳು ಕಮ್ಮಿ ಆಗುತ್ತೆ, ಒಳ್ಳೇದಾಗುತ್ತೆ. ಎಲ್ರಿಗೂ ಶುಭವಾಗಲಿ.